ಚೆನ್ನಮ್ಮ ಅವ್ರನ್ನ ನೆನೆಸ್ಕೊಳ್ತಾ ಇರುವಂತಹ ರೀತಿಯನ್ನು ಗಮನಿಸ್ತಾ ಇದ್ದೀರಾ. ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಗೌಡರ ಕುಟುಂಬವೇ ಕಾರಣ ಅಂತ ಹೇಳಿ ಚೆನ್ನಮ್ಮ ಅವರ ಸರಳ ಜೀವನದ ಬಗ್ಗೆ ಡಾಕ್ಟರ್ ಆನಂದ್ ಮೆಲುಕು ಹಾಕಿದ್ದಾರೆ, ನೆನಪು ಮಾಡ್ಕೊಂಡಿದ್ದಾರೆ. ತಮ್ಮ ಸ್ಮೃತಿ ಪಟಲದಲ್ಲಿ ಚೆನ್ನಮ್ಮ ಅಂತ ಹೆಸರು ಕೇಳಿದ ತಕ್ಷಣ ಏನು ನೆನಪಾಗುತ್ತೆ ಅಂದಾಗ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿದ್ದು, ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಏನಾದರೂ ಒಂದು ಹೆಲ್ಪ್ ತಕ್ಕ ಮಟ್ಟಿಗೆ ಮಾಡುವಲ್ಲೂ ಕೂಡ ಇವರು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂತ ಆಪ್ತರು ಹೇಳ್ತಾರೆ. ನಾನು ಅವರ ಸಂಬಂಧಿಕನೇ ಆಗಬೇಕು. ನಾನು ಅವರನ್ನು ಸುಮಾರು ಒಂದು 40 ವರ್ಷದಿಂದನೂ ನಾನು ಜೊತೆಲೇ ನೋಡಿದ್ದೀನಿ. ನಮ್ಮದು ಹೊಳೆನರಸೀಪುರ. ನನ್ನ ಸಣ್ಣ ಹುಡುಗನಿಂದನೂ ಅವರು ನಮ್ಮ ಮನೇಲಿ ಈಗಲೂ ಜ್ಞಾಪಕ ಇದೆ. ನನ್ನ ಬರ್ಡೇಗೆ ಒಂದು ಸ್ಮಾಲ್ ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟಿದ್ದರು. ಅದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮಗೆ ದೇವ್ರು ಬಿಟ್ಟರೆ ನೆಕ್ಸ್ಟು ಇನ್ನೊಬ್ಬರು ದೇವರು ಅಂತಂದರೆ ಚೆನ್ನಮ್ಮಾಜಿನೇ. ಸೊ ಅವ್ರು ನನ್ನನ್ನು ಓದಿಸಿದ್ದೆಲ್ಲ ನಾನು ಈ ಲೆವೆಲ್, ನಾನು MBBS MS ಆಗಿ ಜನರಲ್ ಸರ್ಜನ್ ಆಗಿದ್ದೀನಿ. ನಾನಿಲ್ಲ ಈ ಲೆವೆಲಿಗೆ ಬರಬೇಕು ಅಂತ ಅಂದರೆ ಚೆನ್ನಮ್ಮಾಜಿನೇ ಕಾರಣ. ಏಕೆಂತಂದರೆ ಅವರು ಅಷ್ಟು ನಿಗಾ ಇಟ್ಟು ಆನಂದ್ ನೀನು ಓದಬೇಕು, ನೀನು ಮಾಡಬೇಕು ಅನ್ನೋದು. ಅವ್ರ ಫ್ಯಾಮಿಲಿ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ಚೆನ್ನಮ್ಮ ಅವರು ಈ ಥರ ನಿಧನರಾದ್ಮೇಲಂತೂ ನಮಗೊಂಥರ ತುಂಬ ಬೇಜಾರಾಗಿ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ, ಲೈಫಲ್ಲೇ ಏನೋ ಒಂದು ಕಳ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಈಗ 40 ವರ್ಷದ ಸಂಬಂಧ ಅಂದರೆ ಸಾಕಷ್ಟು ನೆನಪುಗಳು ಸಿಕ್ಕಾಪಟ್ಟೆ ನೆನಪಿದೆ. ನಾರ್ಮಲಿ ನಾ ಸಣ್ಣವನಿದ್ದಾಗ ಅವರು ಇಲ್ಲಿಂದ ಅವಾಗೆಲ್ಲ ಕಾರ್ಗೆಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ. ಅವರು ಪಡುಲೆಪಲ್ಲಿ ಇರ್ತಾಯಿದ್ರು ಜಾಸ್ತಿ. ಅಲ್ಲಿಂದ ನಮ್ಮ ಮನೆಗೆ ಬಂದು ನಾವು ಅಲ್ಲಿಂದ ಮಧ್ಯಾಹ್ನ 2 ಗಂಟೆಗೆ ಬಸ್ಸಲ್ಲಿ ಹೋಗ್ತಾಯಿದ್ದು ನಾವು. ಅವರು ಅಮ್ಮ ಒಬ್ಬರೇ ಹೋಗ್ತಾರೆ ಅಂತ ನಾನು ಅವ್ರ ಜೊತೆ ಹೋಗ್ತಾಯಿದ್ದೆ. ಒಂದು ಹೋಗ್ಬೇಕಾರೆಲ್ಲ ನಾನು ಹೋಗ್ತಾಯಿದ್ದೆ. ಮಧ್ಯದಲ್ಲೆಲ್ಲ ಅದು ತಗೋ ಆನಂದ್, ಇದು ತಗೋ ಆನಂದ್, ಆ ಥರ ಎಲ್ಲ ಹೇಳಿ ನನಗೆ ತುಂಬ ಅದೆಲ್ಲ ಇನ್ನೂ ಕಣ್ಣು ಕಟ್ತಂಗಿದೆ. ನಮ್ಮನ್ನು ಅವಾಗೆಲ್ಲ ಹೋಗಿ ನಾನು ಬೆಂಗಳೂರಿಗೆ ನಾನು ಅಮ್ಮ ರೀಚ್ ಆಗ್ತಿದ್ದಂಗೆ ಕುಮಾರಣ್ಣ ಬಂದು ಕಾರಲ್ಲಿ ಪಿಕಪ್ ಮಾಡಿ ನಮ್ಮಿಬ್ಬರಿಗೂ ತಿನ್ನಿಸಿ ಮನೆ ಕರ್ಕೊಂಡು ಹೋಗೋರು. ಈ ಥರ ಎಲ್ಲ ಒಡನಾಟ ಈ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಇದೆ. ಆದ್ದರಿಂದ ತುಂಬ ನನಗಂತೂ ಏನೋ ಒಂದು ಲೈಫಲ್ಲಿ ಕಳ್ಕೊಂಡಿದ್ದೀನಿ ಅನ್ನೋದೊಂದು ಇದಿದೆ. ನಮ್ಮ ಅಮ್ಮನ ಬಿಟ್ಟರೆ ಅಥವಾ ದೇವ್ರು ಬಿಟ್ಟರೆ ನೆಕ್ಸ್ಟ್ ಅಮ್ಮನೇ ನನಗೆ ಚೆನ್ನಮ್ಮ. ನಾನು ದಿವಸ ಎದ್ದರೆ ದೇವ್ರಿಗೊಂದ್ಸಲ ನಮಸ್ಕಾರ ಹಾಕಿ ಆಮೇಲೆ ನಾನು ಚೆನ್ನಮ್ಮವ್ರಿಗೊಂದು ನಮಸ್ಕಾರ ಆಗ್ತಾಯಿದ್ದೆ. ನನ್ನ ಲೈಫಲ್ಲಿ ಇದು ತುಂಬ ಅಹಿತರ ಘಟನೆ ಅಂತ ನನಗೆ ಅನ್ನಿಸ್ತಾ ಇದೆ.